ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು 30 ಮಿನಿಟ್ಸ್ 30 ನ್ಯೂಸ್. ನಾನ್ ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನಿನ್ನೆ ಬೀದರ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಆಗಮಿಸಿದ್ದು, ಇವತ್ತು ಜಿಲ್ಲೆಯ ಹುಲಸೂರು ತಾಲೂಕಿನ ಗೋರ್ಟಾ ಗ್ರಾಮದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರತಿಮೆಯನ್ನ ಲೋಕಾರ್ಪಣೆಗೊಳಿಸಲಿದ್ದಾರೆ. ರಾಜ್ಯ ಬಿಜೆಪಿ ಯುವ ಮೋರ್ಚಾ ಸಂಕಲ್ಪದಿಂದ ಶುರುವಾಗಿರುವಂತಹ ಈ ಹುತಾತ್ಮ ಸ್ಮಾರಕವನ್ನು 2014 ಸೆಪ್ಟೆಂಬರ್ 17ರಂದು ಆಗಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಅಮಿತ್ ಶಾ ಅವರೇ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಇನ್ನು ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕಾರ್ಯಕ್ರಮ ಸಂಘಟಿಸಿರುವುದು ರಾಜಕೀಯ ದೃಷ್ಟಿಯಿಂದ ಮಹತ್ವವನ್ನು ಪಡೆದುಕೊಂಡಿದೆ. ಅಮಿತ್ ಶಾ ಜೊತೆ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ರಾಜ್ಯ ನಾಯಕರು ಸಾಥನ್ನು ನೀಡಲಿದ್ದಾರೆ. ದಾವಣಗೆರೆಯ ಜಿಎಂಐಟಿ ಮೈದಾನದಲ್ಲಿ ಮೋದಿ ಮಹಾಸಂಗಮ ಸಮಾವೇಶ ನಡೆಯಿತು. ಸಮಾವೇಶದ ವೇದಿಕೆ ಮೇಲೆ ಬರ್ತಾ ಇದ್ದಂತೆ ಮೋದಿ ಮೋದಿ ಜೈಕಾರ ಮೊಳಗಿತು. ಮೋದಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಬೆಳ್ಳಿ ಗದೆ ನೀಡಿ ಸನ್ಮಾನಿಸಿದರು. कर्नाटका का जो डंका है ना, उसके बाद इस विशाल हिमाचल, हमारे कर्नाटका में कलबुर्गी में जो कांग्रेस पार्टी के राष्ट्रीय अध्यक्ष की कर्मभूमि है, आज वहां मेयर डिप्टी मेयर का चुनाव था और कलबुर्गी में भारतीय जनता पार्टी के मेयर डिप्टी मेयर जीत गए. कांग्रेस पार्टी के राष्ट्रीय अध्यक्ष के घर में भाजपा का विजय डंका बज गया. हमारे कर्नाटका में कलबुर्गी में जो कांग्रेस पार्टी के राष्ट्रीय अध्यक्ष की कर्मभूमि है. ಇನ್ನು ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ಯಡಿಯೂರಪ್ಪ ಹಾಗೆಯೇ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ವಾಗ್ದಾಳಿಯನ್ನು ನಡೆಸಿದರು. ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಕ್ಕೆ ಅದು ಸೂರ್ಯ ಚಂದ್ರದಷ್ಟು ಅಷ್ಟೇ ಸತ್ಯ. ಇದು ನಿಶ್ಚಯ ಆದ್ಮೇಲೆ ಸುಳ್ಳು ಭರವಸೆಯನ್ನು ಕೊಟ್ಟು ಜನರಿಗೆ ವಂಚನೆ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದೀರಾ. ನೀವು ಭರವಸೆಯನ್ನ ಕೊಡ್ತಾ ಇದ್ದೀರಾ. ನಾವು ಈಗಾಗಲೇ ಅವೆಲ್ಲವನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಕೇಂದ್ರ ರಾಜ್ಯ ಸರ್ಕಾರ ಇವತ್ತು 10 ಕೆಜಿ ಅಕ್ಕಿಯನ್ನ ಪ್ರತಿ ಮನೆಗೆ ಕೊಡ್ತಾ ಇರೋದು ನಿಮಗೆ ಗೊತ್ತಿದೆ ತಾನೇ. ಇವತ್ತು ನಾವು ಡಬಲ್ ಇಂಜಿನ್ ಸರ್ಕಾರ ಏನ್ ಮಾಡಿದೆ ಅಂತ ಹೇಳ್ತಾರೆ. ಇವತ್ತು 2014 ನಂತರ ಕರ್ನಾಟಕಕ್ಕೆ ಹಿಂದಿನ ಯುಪಿಎ ಸರ್ಕಾರಕ್ಕಿಂತ 5 ಪಟ್ಟು ಹಣ ಇವತ್ತು ಬೇರೆ ಬೇರೆ ಯೋಜನೆಗಳಲ್ಲಿ ಬಂದಿದೆ ಬಂಧುಗಳೇ. ಇವತ್ತು ನ್ಯಾಷನಲ್ ಹೈವೇದಲ್ಲಿ 6,000 ಕಿಲೋಮೀಟರ್ ಸುಮಾರು 64,000 ಕೋಟಿ ನಮ್ಮ ನರೇಂದ್ರ ಮೋದಿಜಿಯವರು ಇವತ್ತು ಮಂಜೂರಾತಿಯನ್ನ ಮಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಕಾರ್ಯಕರ್ತರಿಗೆ ಕಪಾಳ ಮೋಕ್ಷ ಮಾಡ್ತಾರೆ ಅಂತ ಸಿದ್ದು ಹೆಸರನ್ನ ಹೇಳದೆ ಮೋದಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಪ್ರತಿ ಕಾರ್ಯಕರ್ತ ನನ್ನ ಮಿತ್ರರು ಅಂತ ಸಿದ್ದು ವಿರುದ್ಧ ಮೋದಿ ಕಿಡಿಕಾರಿದರು. मैं कल सोशल मीडिया पर कर्नाटका का ही एक वीडियो देख रहा था. एक पार्टी के बड़े नेता, कर्नाटका के पूर्व मुख्यमंत्री, उनकी ही पार्टी के एक कार्यकर्ता को सार्वजनिक रूप से थप्पड़ मारने का आनंद ले रहे थे. जो अपने कार्यकर्ताओं का सम्मान नहीं कर सकते, वो जनता जनार्दन का सम्मान क्या करेंगे. मुझे ಇನ್ನು ದಾವಣಗೆರೆಯ ಮೋದಿ ಮಹಾಸಂಗಮದಲ್ಲಿ ಭದ್ರತಾ ಲೋಪ ಕಂಡುಬಂದಿದೆ. ಪ್ರಧಾನಿ ತೆರಳುತ್ತಾ ಇದ್ದ ವಾಹನದ ಬಳಿಗೆ ಏಕಾಏಕಿ ವ್ಯಕ್ತಿಯೋರ್ವ ನುಗ್ಗಿ ಬಂದಿದ್ದ. ಈ ವೇಳೆ ಎಚ್ಚೆತ್ತುಕೊಂಡ ಎಸ್ಪಿಜಿ ತಂಡ ಯುವಕನನ್ನ ತಡೆದಿದೆ. ಆ ಬಳಿಕ ಯುವಕನನ್ನ ಬಿಟ್ಟು ಕಳಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಅಲೋಕ್ ಕುಮಾರ್, ಇದು ಭದ್ರತಾ ಲೋಪ ಅಲ್ಲ, ಸಾಕಷ್ಟು ದೂರದಿಂದಲೇ ಹಿಡಿದು ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ವಿಚಾರಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ರಾಜ್ಯದಲ್ಲಿ ಯಾವುದೇ ಸುರಕ್ಷಿತ ಕ್ಷೇತ್ರಗಳಿಲ್ಲ, ಹಾಗಾಗಿ ಅವರ ಪಕ್ಷ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಬೇರೆ ಕಡೆಗಳಲ್ಲಿ ಹೆಸರನ್ನು ತೇಲಿ ಬಿಡ್ತಾ ಇದ್ದಾರೆ. ಅವರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಅವರಿಗೆ ಅವ್ರ ಪಾರ್ಟಿಗೆ ಸುರಕ್ಷಿತವಾದ ಕ್ಷೇತ್ರಗಳು ಅನ್ನುವಂಥದ್ದು ಉಳ್ಕೊಂಡಿಲ್ಲ. ಹಾಗಿರಬೇಕಾದ್ರೆ ಮತ್ತು ವರ್ಣಕ್ಕೆ ಹೋಗ್ತಾರೆ ಅನ್ನುವಂಥದ್ದನ್ನೇ ಯಡಿಯೂರಪ್ಪನವರು ಹಿಂದೆನೇ ಮಾತಾಡಿದರು. ನಾವು ಹಲವು ಕಡೆಗಳಲ್ಲಿ ಹೇಳಿದ್ವಿ.
ನಾಯಕರಿಗೆ ಕ್ಷೇತ್ರ ಸುರಕ್ಷಿತ ಇಲ್ಲ ಅಂದಾಗ ಅವ್ರ ಪಾರ್ಟಿಗೆ ಅಧಿಕಾರಕ್ಕೆ ಬರೋದು ಸಾಧ್ಯನಾ? ಇದರಲ್ಲೇ ನಾವು ಅಂದಾಜು ಮಾಡಬೇಕು. ಪಂಚಮಸಾಲಿ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಸಿಎಂ ಬೊಮ್ಮಾಯಿ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಹೂವಿನ ಪುಷ್ಪಾರ್ಚನೆಯನ್ನ ಮಾಡಲಾಯಿತು. ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಜಗದ್ಗುರು ವಚನಾನಂದ ಸ್ವಾಮೀಜಿ ಅಭಿನಂದನೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಈ ಮೀಸಲಾತಿ ನಮ್ಮ ಎಲ್ಲ ಸಮುದಾಯದವರಿಗೆ ದೊರಕುವಂತಾಗಲಿ ಅಂತ ಸಿಎಂಗೆ ಹರಿಹರ ಪಂಚಮಸಾಲಿ ಶ್ರೀಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯ ಸವಣೂರಿನ ತಾಲೂಕು ಮೈದಾನದಲ್ಲಿ ನಡೆಯುತ್ತಿರುವಂತಹ 3 ದಿನಗಳ ಕಬಡ್ಡಿ ಉತ್ಸವದಲ್ಲಿ ಸಿಎಂ ಬೊಮ್ಮಾಯಿ ಪಾಲ್ಗೊಂಡಿದ್ದರು. 2 ಬಲಿಷ್ಠ ತಂಡದ ಮಹಿಳೆಯರು ಆಡ್ತಾ ಇದ್ದ ಕಬಡ್ಡಿ ಪಂದ್ಯ ನೋಡಿ ಸಿಎಂ ರಿಲ್ಯಾಕ್ಸ್ ಆದರು. ಇಷ್ಟವಾದ ಮಂಡಕ್ಕಿ ಮಿರ್ಚಿ ಸವಿಯುತ್ತಾ ಸಿಎಂ ಬೊಮ್ಮಾಯಿ ಕಬಡ್ಡಿ ಪಂದ್ಯವನ್ನ ವೀಕ್ಷಣೆ ಮಾಡಿದರು. ಡಿಕೆ ಬ್ರದರ್ಸ್ ಮೇಲೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಸ್ಫೋಟಕ ಬಾಂಬ್ ಅನ್ನು ಸಿಡಿಸಿದ್ದಾರೆ. ದಾವಣಗೆರೆಯಲ್ಲಿ ನಡೆದಂತ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಸಮಾರೋಪ ಸಮಾವೇಶದ ವೇದಿಕೆಯಲ್ಲಿ ಮಾತನಾಡಿದ ಸಿಟಿ ರವಿ, ಮಂಗಳೂರು ಕುಕ್ಕರ್ ಬಾಂಬ್ ಡಿಕೆಶಿ ಬ್ರದರ್ಸ್ ಕೈವಾಡ ಇದೆಯಂತೆ. ಶಾಲಾ ಮಕ್ಕಳನ್ನ ಗುರಿಯಾಗಿಸಿ ಡಿಕೆಶಿ ಬ್ರದರ್ಸ್ ಬಾಂಬ್ ಅನ್ನ ಹಾಕಿಸ್ತಾ ಇದ್ರಂತೆ. ಬಾಂಬ್ ಇಟ್ಟವರನ್ನ ಕೆಪಿಸಿಸಿ ಅಧ್ಯಕ್ಷರು ನಮ್ಮ ಬ್ರದರ್ಸ್ ಅಂದ್ರು. ಅದೇ ಡಿಕೆಶಿ ಬ್ರದರ್ಸ್ ಕುಕ್ಕರ್ನಲ್ಲಿ ಬಾಂಬ್ ಇಡೋ ಸಂಚನ್ನ ಮಾಡಿದ್ರು. ಕಾಂಗ್ರೆಸ್ ರೀತಿ ಬಾಂಬ್ ಇಡೋರಿಗೆ ಬಿರಿಯಾನಿ ತಿನ್ಸಲ್ಲ ಅಂತ ಸಿಟಿ ರವಿ ಗುಡುಗಿದ್ರು. ಶಾಲಾ ಮಕ್ಕಳನ್ನ ಗುರಿಯಾಗಿಟ್ಕೊಂಡು ಕುಕ್ಕರ್ನಲ್ಲಿ ಬಾಂಬ್ ಇಡುವ ಕೆಲಸವನ್ನ ಡಿಕೆಶಿ ಬ್ರದರ್ಸ್ ಮಾಡಿದ್ರು. ಕುಕ್ಕರ್ನಲ್ಲಿ ಬಾಂಬ್ ಇಡುವ ಕೆಲಸವನ್ನ ಡಿಕೆಶಿ ಬ್ರದರ್ಸ್ ಮಾಡಿದ್ರು. ಕುಕ್ಕರ್ನಲ್ಲಿ ಬಾಂಬ್ ಇಡುವ ಕೆಲಸವನ್ನ ಡಿಕೆಶಿ ಬ್ರದರ್ಸ್ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷರು ಯಾರು ತಿಳ್ಕೊಂಡಿದ್ರಿ? ಅವರು ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿದ್ರು. ಇನ್ನು ಡಿಕೆ ಬ್ರದರ್ಸ್ ಕುಕ್ಕರ್ ಬಾಂಬ್ ಇಡಿಸಿದ್ದು ಎಂಬ ಹೇಳಿಕೆ ಸಂಬಂಧ ಸಿಟಿ ರವಿ ವಿರುದ್ಧ ಕಾನೂನು ಹೋರಾಟಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಸಿಟಿ ರವಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಇವತ್ತು ಈ ಬಗ್ಗೆ ಸುದ್ದಿಗೋಷ್ಠಿ ಮೂಲಕ ಡಿಕೆಶಿ ಮಾಹಿತಿಯನ್ನು ನೀಡಲಿದ್ದಾರೆ. ಯಾದಗಿರಿಯ ಸೈದಾಪುರದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಜಾತಿ ಧರ್ಮದ ಹೆಸರಿನ ಮೇಲೆ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವೇಳೆ ಬಾಬುರಾವ್ ಚಿಂಚನ್ಸೂರ ಕಾಂಗ್ರೆಸ್ ಸೇರಿದ್ದಾರೆ. ನೀವು ಕಾಂಗ್ರೆಸ್ನಿಂದ ಬಂದಿದ್ದೀರಿ, ಕಾಂಗ್ರೆಸ್ನಲ್ಲಿ ಇರಬೇಕು, ಯಾವುದೇ ಕಾರಣಕ್ಕೂ ಪಕ್ಷ ಬದಲಾವಣೆ ಮಾಡಬಾರದು ಅಂತೆಲ್ಲ ಕಿವಿ ಮಾತು ಹೇಳಿದ್ರು. ಈ ವೇಳೆ ಎದ್ದು ಬಂದು ಖರ್ಗೆ ಅವರ ಕಾಲಿಗೆ ಚಿಂಚನಸೂರ್ ನಮಸ್ಕಾರವನ್ನು ಮಾಡಿದರು. ಸಚಿವ ಹಾಲಪ್ಪ ಆಚಾರ್ ಸೋಲಿಸೋದಕ್ಕೆ ವಾಮಾಚಾರದ ಮೊರೆ ಹೋಗಲಾಗಿದೆ. ಯಲಬುರ್ಗಾ ಕ್ಷೇತ್ರದಾದ್ಯಂತ ವಿವಿಧೆಡೆ ಹಾಲಪ್ಪ ಆಚಾರ್ ಸೋಲಬೇಕು ಅಂತ ಹೇಳಿ ವಿರೋಧಿಗಳು ಹೆಸರನ್ನ ಬರೆದು ವಾಮಾಚಾರವನ್ನ ಮಾಡಿಸಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮುದಾಯದ ಮುಖಂಡರು ಸಿಡಿದೆದ್ದಿದ್ದಾರೆ. 2B ಯಲ್ಲಿರುವಂತಹ ಮುಸ್ಲಿಮರ ಮೀಸಲಾತಿಗೆ ಸರ್ಕಾರ ಕತ್ರಿಯನ್ನ ಹಾಕಿದೆ. ಈ ಹಿನ್ನೆಲೆಯಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಾಫಿ ಸಾಅದಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. 2B ಯಲ್ಲಿರುವಂತಹ ಮುಸ್ಲಿಮರ 4% ಮೀಸಲಾತಿಯನ್ನ ಲಿಂಗಾಯತ ಒಕ್ಕಲಿಗ ಸಮುದಾಯಕ್ಕೆ ಹಂಚಿದೆ. ಸಮುದಾಯದವರ ಓಲೈಕೆಗಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗ್ತಾ ಇದೆ ಅಂತ ಕಿಡಿಕಾರಿದರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್ ನಜ್ಮಾ ನಜೀರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಬಿಜೆಪಿಯವರು ಒಡೆದು ಆಳೋ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಒಬಿಸಿಯಿಂದ ಇಡಬ್ಲ್ಯೂಎಸ್ಗೆ ಯಾವ ಆಧಾರದ ಮೇಲೆ ಇವರು ವರ್ಗಾವಣೆ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಮೀಸಲಾತಿ ರದ್ದು ಮಾಡಿರೋದು, ಅವರನ್ನು ಇಡಬ್ಲ್ಯೂಎಸ್ ಸೇರಿಸಿರೋದಿದೆಯಲ್ಲ, ಇವೆಲ್ಲವೂ ಕೂಡ ಚುನಾವಣೆಯ ತಂತ್ರಗಾರಿಕೆ. ಯಾವ ಆಯೋಗದ ಅಥವಾ ಯಾವ ವರದಿಯನ್ನ ಕನ್ಸಿಡರ್ ಮಾಡಿ ಮುಸಲ್ಮಾನರನ್ನ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಸೇರಿಸಿದ್ದೀರಾ ಅನ್ನೋದು ಗೊತ್ತಾಗಬೇಕಾಗಿದೆ. ಮುಂದೆ ಬರುವಂತ ಸರ್ಕಾರಗಳಿಗೂ ಕೂಡ ಎಚ್ಚರಿಕೆಯಾಗಿರಬೇಕು ಅಂತ ಹೇಳಿ ನಾವು ಮುಸ್ಲಿಂ ಮುಖಂಡರೆಲ್ಲರೂ ಸೇರಿ ಒಂದು ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನ ಇಂದು ಜೆಡಿಎಸ್ ಪಂಚರತ್ನ ಸಮಾರೋಪ ಸಮಾರಂಭ ನಡೆಯಲಿದ್ದು, ಮೈಸೂರಲ್ಲಿ ಬೃಹತ್ ವೇದಿಕೆ ಸಜ್ಜಾಗಿದೆ. ಚಾಮುಂಡಿ ಬೆಟ್ಟ ತಪ್ಪಲಿನ ಉತ್ತನಹಳ್ಳಿಯಲ್ಲಿ ಸಮಾವೇಶ ನಡೆಯಲಿದೆ. ನಿನ್ನೆ ಶಾಸಕ ಜಿಟಿ ದೇವೇಗೌಡ, ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸಿದ್ಧತೆಯನ್ನ ಪರಿಶೀಲನೆ ಮಾಡಿದರು.
ಇನ್ನು ಈ ಸಮಾರಂಭದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ವಿಶಿಷ್ಟ ಸ್ಮರಣಿಕೆ ನೀಡೋದಕ್ಕೆ ಜೆಡಿಎಸ್ ಕಾರ್ಯಕರ್ತ ಸತೀಶ್ ಗೌಡ ಉಡುಗೊರೆಯನ್ನ ಸಿದ್ಧಪಡಿಸಿದ್ದಾರೆ. ಕಲಾವಿದ ನಂದನ್ ಸಿಂಗ್ ತಯಾರಿಸಿರುವಂತಹ ಸ್ವರ್ಣ ಲೇಪಿತ ನೇಗಿಲು, ಇಮ್ಮಡಿ ಪುಲಕೇಶಿ ಮಾದರಿಯ ಪೇಟವನ್ನ ನೀಡಲಿದ್ದಾರೆ. ರಾಮನಗರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಹೆಸರು ಪ್ರಸ್ತಾಪಿಸಿ ಇಕ್ಬಾಲ್ ಹುಸೇನ್ ಟಿಕೆಟ್ ಘೋಷಣೆಯಾಗಿದೆ. ಈ ಕುರಿತು ಮಾತನಾಡಿರುವಂತಹ ನಿಖಿಲ್ ಕುಮಾರಸ್ವಾಮಿ, ನಮ್ಮ ವಿರುದ್ಧ ಯಾರೇ ಅಭ್ಯರ್ಥಿಯಾಗಿದ್ರೂ ಕಣಕ್ಕಿಳಿಯೋದಕ್ಕೆ ತಯಾರಿದ್ದೀವಿ, ನಮ್ಮನ್ನ ಕಟ್ಟಾಕೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ರಾಮನಗರ ಜಿಲ್ಲೆ ಜನತೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದರು. ಆಲ್ರೆಡಿ ಅವರು ಅಭ್ಯರ್ಥಿ ಇಕ್ಬಾಲ್ ಹುಸೇನ್ ಅಂತಕ್ಕಂಥವ್ರು ತೀರ್ಮಾನ ಮಾಡ್ಕೊಂಡು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ 123 ಜನ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಇವತ್ತಾನೆ. ಹಾಗಾಗಿ ಯಾರೇ ಬಂದರೂ ನಾವು ಸ್ವಾಗತಿಸ್ತೀವಿ, ನಮ್ಮ ಕೆಲಸ ಏನಿದೆ. ಇನ್ನು ಎಚ್.ಡಿ.ಕೆ ಮಾತಾಡಿದ್ದು ಕಾಂಗ್ರೆಸ್ನಿಂದ ಯಾರೇ ನಿಂತರೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ನನ್ನನ್ನು ಯಾರು ಕಟ್ಟಾಕರು, ಜನ ಫ್ರೀ ಬಿಟ್ಬಿಟ್ಟವ್ರೆ. ಚನ್ನಪಟ್ಟಣದ ಕಾರ್ಯಕರ್ತರು, ಚನ್ನಪಟ್ಟಣದ ಮತದಾರರು, ನೀನು ರಾಜ್ಯ ಕಟ್ಟಪ್ಪ, ನಿನ್ನ ಉಳಿಸ್ಕೊಳ್ಳೋದು ನಮಗೆ ಗೊತ್ತು ಅಂತ ಅಲ್ಲಿ ಹೇಳಿದ್ದಾರೆ. ನನಗೆ ಕಾಂಗ್ರೆಸ್ಸಿಂದ ಯಾರು ಅಭ್ಯರ್ಥಿ, ಯಾರು ನಿಲ್ಲಿಸ್ಬೋದು, ಇದೆಲ್ಲ ನಾನು ಯಾಕೆ ತಲೆ ಕೆಡಿಸ್ತೀನಿ? ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ತೀನಿ ಅಂತ ಜೆಡಿಎಸ್ ಉಚ್ಚಾಟಿತ ಶಾಸಕ ಎಸ್.ಆರ್. ಶ್ರೀನಿವಾಸ್ ಹೇಳಿದ್ದಾರೆ. ಇವತ್ತೇ ರಾಜೀನಾಮೆ ಕೊಡಬೇಕಿತ್ತು, ಆದರೆ ಸ್ಪೀಕರ್ ಇರಲಿಲ್ಲ. ಹೀಗಾಗಿ ಸೋಮವಾರ ಕೊಟ್ಟ ಬಳಿಕ ಕಾಂಗ್ರೆಸ್ಗೆ ಸೇರೋದಾಗಿ ಹೇಳಿದ್ದಾರೆ. ನಾನು ಇವತ್ತು ಸಂಜೆ ಕೊಡೋಣ ಅಂತ ಇಟ್ಕೊಂಡಿದ್ದೆ. ಅದೇ ಹಲವಾರು ಕಾರಣಗಳಿಂದ ನಾಳೆ ಪೂಜೆ ಇರೋದ್ರಿಂದ ಸೋಮವಾರ ಸ್ಪೀಕರು ತಿರುಪತಿಯಲ್ಲಿದ್ದಾರೆ. ಅವ್ರು ಇವತ್ತು ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಬರ್ತಾರೋ ಇನ್ನೂ ಗೊತ್ತಿಲ್ಲ. ಸೋಮವಾರ ಅವೈಲಬಿಲಿಟಿ ನೋಡ್ಕೊಂಡು ತಮ್ಮ ಜೊತೆ ಎಷ್ಟು ಜನ ರಾಜೀನಾಮೆ ಕೊಡ್ತಾರೆ? ನಾನು ಸದ್ಯಕ್ಕೆ ನಾನು ಕೊಡ್ತಾ ಇದ್ದೀನಿ ಸರ್. ನಾನು ಇವತ್ತು ಕಾಫಿನಾಡಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ. ಚಿಕ್ಕಮಗಳೂರು ನಗರದ ದಂಟರಮಕ್ಕಿ ಬಡಾವಣೆಯಲ್ಲಿ ರಾಯಣ್ಣ ಪ್ರತಿಮೆ ಪ್ರತಿಷ್ಠಾಪನೆಯನ್ನ ಮಾಡಲಾಗಿತ್ತು. ಪ್ರತಿಮೆಯ ಕೆಳಗೆ ಯಾರ ಹೆಸರನ್ನು ಬರೆಯದಂತೆ ಗ್ರಾಮಸ್ಥರು ಸೂಚಿಸಿದರು. ಆದರೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಕೆಳಗೆ ಶಾಸಕ ಸಿಟಿ ರವಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರ ಹೆಸರನ್ನ ಬರೆಯಲಾಗಿತ್ತು. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಮಾಜಿ ನಗರಸಭೆ ಅಧ್ಯಕ್ಷ ಶಾಸಕ ಸಿಟಿ ರವಿ ಆಪ್ತ ಪುಷ್ಪರಾಜ್ಗೆ ಘೇರಾವ್ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕ ಸಿಟಿ ರವಿ, ಉಸ್ತುವಾರಿ ಸಚಿವ ಭೈರತಿ ಬಸವರಾಜ್ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆಗೆ ಪ್ರತಿಮೆ ಸಿದ್ಧವಾಗಿದೆ. ಕೊಪ್ಪಳದಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 5.65 ಲಕ್ಷ ರೂಪಾಯಿ ಹಣವನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೊಪ್ಪಳ ಹಾಗೇನೆ ಕ್ಯಾದಿಗುಪ್ಪ ಚೆಕ್ಪೋಸ್ಟ್ನಲ್ಲಿ ಪೊಲೀಸರ ಪರಿಶೀಲನೆ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ. ಗೌತಮ್ ಜೈನ್ ಹಾಗೂ ಜಿತೇಂದ್ರ ಜೈನ್ ಅನ್ನೋರು ಸ್ಕೂಟಿಯಲ್ಲಿ 3.15 ಲಕ್ಷ ಹಣವನ್ನು ತಗೊಂಡು ಹೋಗ್ತಾ ಇದ್ರು. ಹಾಗೆ ಕ್ಯಾದಿಗುಪ್ಪ ಚೆಕ್ಪೋಸ್ಟ್ನಲ್ಲಿ ಕಾರ್ನಲ್ಲಿ 2.5 ಲಕ್ಷ ಹಣ ತಗೊಂಡು ಹೋಗ್ತಾ ಇದ್ರು. ಸದ್ಯ ಪೊಲೀಸರು ಹಣವನ್ನು ಜಪ್ತಿ ಮಾಡಿದ್ದು ಎಲ್ಲಿಗೆ ತಗೊಂಡು ಹೋಗಲಾಗ್ತಿತ್ತು ಅನ್ನೋದರ ಬಗ್ಗೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ರಾಯಚೂರು ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಪಟ್ಟಣದಲ್ಲಿ ಬಸ್ ನಿಲ್ದಾಣ ನಿರ್ಮಾಣವಾಗಿ 2 ವರ್ಷಗಳ ಬಳಿಕ ಉದ್ಘಾಟನೆಗೆ ಸಿದ್ಧತೆ ಆಗಿದೆ. ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಆಗಮನದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಕಲಬುರಗಿ ವಿಭಾಗದ ಸಾರಿಗೆ ಆಯುಕ್ತರು, ಅಧಿಕಾರಿಗಳು ವೀಕ್ಷಣೆಗೆ ಅಂತ ಹೇಳಿ ಆಗಮಿಸಿದರು. ಭೇಟಿ ನೀಡಿದ ಅಧಿಕಾರಿಗಳಿಗೆ ಸಾರ್ವಜನಿಕರು ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಇಷ್ಟು ದಿನ ಎಲ್ಲಿಗೆ ಹೋಗಿದ್ರಿ? ನಿಲ್ದಾಣ ನಿರ್ವಹಣೆ ಇಲ್ಲದೆ ಧೂಳು ಹಿಡಿದಿದೆ. ರಾತ್ರಿ ಆದ್ರೆ ಸರಿಯಾದ ದೀಪದ ವ್ಯವಸ್ಥೆ ಇಲ್ಲ. ಈಗ ಸಿಎಂ ಎದುರು ಪೋಸ್ ಕೊಡೋದಕ್ಕೆ ಬಂದಿದ್ದೀರಾ ಅಂತ ಹಿಗ್ಗಾಮುಗ್ಗಾ ತರಾಟೆಗೆ ತಗೊಂಡಿದ್ದಾರೆ. ಬೆಂಗಳೂರಲ್ಲಿ ಎಲೆಕ್ಷನ್ ಹತ್ತಿರವಾಗ್ತಾ ಇದ್ದಂತೆ ಪೊಲೀಸರು ಪ್ರತಿ ವಾಹನ ತಪಾಸಣೆಗೆ ಮುಂದಾಗಿದ್ದಾರೆ. ನಗರದಿಂದ ಹೊರ ಹೋಗುವ, ಒಳ ಬರುವ ಪ್ರಮುಖ ರಸ್ತೆಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಾಣ ಮಾಡಿ ಬೈಕ್, ಕಾರ್, ಆಟೋ, ಲಾರಿ ಸೇರಿ ಪ್ರತಿ ವಾಹನ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಎಸ್ಜೆ ಪಾರ್ಕ್ ಪೊಲೀಸರು ದಾಖಲೆ ಇಲ್ಲದ 10 ಕೆಜಿ ಬೆಳ್ಳಿ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. 2 ಲಕ್ಷಕ್ಕೂ ಅಧಿಕ ನಗದು ಹಣವನ್ನ ಸಾಗಾಟ ಮಾಡುವಂತಿಲ್ಲ. ಹಾಗೆಯೇ 2 ಲೀಟರ್ಗೂ ಹೆಚ್ಚು ಮದ್ಯ ಸಾಗಾಟ ಮಾಡುವಂತಿಲ್ಲ. ಒಂದು ವೇಳೆ ದೊಡ್ಡ ಮೊತ್ತದ ಹಣ ವಸ್ತುಗಳನ್ನು ಸಾಗಾಟ ಮಾಡಿದರೆ ಸೂಕ್ತ ದಾಖಲೆಯನ್ನ ನೀಡಬೇಕಾಗತ್ತೆ. ಮತ್ತು ಬರುವಂತಹ ಸೊಲ್ಯೂಷನ್ ಮಾರಾಟ ಮಾಡ್ತಾ ಇದ್ದ ಮಳಿಗೆ ಮೇಲೆ ಪೊಲೀಸರು ದಾಳಿ ನಡೆಸಿರುವಂತಹ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೆಜಿಎಫ್ ನಗರದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿರುವಂತಹ ಸೂರ್ಯ ಅಶೋಕ ಟೈರ್ ಆಟೋ ಮೊಬೈಲ್ ಮಳಿಗೆ ಮೇಲೆ ರಾಬರ್ಟ್ ಸನ್ ಪೇಟೆ ಪೊಲೀಸರು ದಾಳಿ ನಡೆಸಿದ್ದು 2,000 ಮೊಬೈಲ್ ಫೋನ್, 9 ಬೈಕ್ ಹಾಗೆಯೇ 2 ಕಾರ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮಳಿಗೆ ಮಾಲೀಕ ಸೇರಿ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮತ್ತು ಬರುವಂತಹ ಸೊಲ್ಯೂಷನ್ ಖರೀದಿ ಮಾಡೋದಕ್ಕೆ ಹಣವಿಲ್ಲದೆ ಮೊಬೈಲ್, ಬೈಕ್, ಕಾರು ಅಡವಿಟ್ಟಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ವಿದ್ಯಾರ್ಥಿಗಳು ನೀಡಿದ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಅಕ್ರಮವಾಗಿ ದಾಸ್ತಾನು ಮಾಡಿದ ಸೊಲ್ಯೂಷನ್ ಬಾಟಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ.
ಬೆಂಗಳೂರಿನ ಕನಕಪುರ ರಸ್ತೆಯ ವಜ್ರಹಳ್ಳಿ ಮೆಟ್ರೋ ನಿಲ್ದಾಣದ ಬಳಿಯಲ್ಲಿ ಬಿಎಂಟಿಸಿ ಬಸ್ ಹಾಗೆಯೇ ಚಾಲಕ ಹಾಗೂ ಸೈಕಲ್ ಸವಾರ ನಡುವೆ ಗಲಾಟೆ ನಡೆದಿದೆ. ಬಸ್ಗೆ ಸೈಕಲ್ ಸವಾರ ಜಾಗ ಬಿಟ್ಟಿಲ್ಲ ಅಂತ ಬಸ್ ಚಾಲಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇದೇ ವೇಳೆ ಬಸ್ ಚಾಲಕ ಸೈಕ್ಲಿಸ್ಟ್ ಪಕ್ಕದಲ್ಲಿ ವಿಡಿಯೋ ಮಾಡ್ತಾ ಇದ್ದ ವ್ಯಕ್ತಿಗೂ ಅವಾಚ್ಯ ಶಬ್ದದಿಂದ ನಿಂದಿಸಿ ಮೊಬೈಲ್ ಕಸಿಯೋಕೆ ಮುಂದಾಗಿದ್ದಾರೆ. ಬಸ್ ಡ್ರೈವರ್ ವಿರುದ್ಧ ಸೈಕ್ಲಿಸ್ಟ್ ಪನೀಶ್ ನಾಗರಾಜು ಟ್ವಿಟರ್ನಲ್ಲಿ ಬಿಎಂಟಿಸಿ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ಸತತ 7 ದಿನಗಳ ಬಳಿಕವೂ ವಾರಿಸ್ ಪಂಜಾಬ್ ಡೇ ಸಂಘಟನೆಯ ಮುಖ್ಯಸ್ಥ ಅಮೃತ್ ಪಾಲ್ ಸಿಂಗ್ ಸಿಕ್ಕಿಲ್ಲ. ಇದೇ ವೇಳೆ ಅಮೃತ್ ಪಾಲ್ ಸಿಂಗ್ ಸೂಟ್ ಹಾಗೇನೆ ಸನ್ಗ್ಲಾಸ್ ಧರಿಸಿ ಕಾಣಿಸಿಕೊಂಡಿರುವಂತಹ ವಿಡಿಯೋ ಪಂಜಾಬ್ ಪೊಲೀಸರಿಗೆ ಲಭ್ಯವಾಗಿದೆ. ಸದ್ಯ ಅಮೃತ್ ಪಾಲ್ ಸಿಂಗ್ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ತಲೆ ಮರೆಸಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಮಧ್ಯಪ್ರದೇಶದ ಗ್ವಾಲಿಯರ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಲ್ಮುರಿತ ವ್ಯಕ್ತಿಯನ್ನ ಸ್ಟ್ರೆಚರ್ ಬದಲಿಗೆ ಬಟ್ಟೆಯಲ್ಲಿ ಎಳೆಕೊಂಡು ಹೋಗಲಾಗಿದೆ. 400 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯ ಕೊರತೆ ಇದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 36 ಉಪಗ್ರಹಗಳನ್ನು ಹೊತ್ತ LVM ರಾಕೆಟ್ ಉಡಾವಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡ್ಡಯನವಾಗಲಿದೆ. 26ನೇ ತಾರೀಕು ಅಂದರೆ ಇವತ್ತೇ 36 ಬ್ರಾಡ್ ಬ್ಯಾಂಡ್ ಉಪಗ್ರಹಗಳೊಂದಿಗೆ ಕಕ್ಷೆಗೆ ಹಾರಿಸಲಾಗುತ್ತೆ ಅಂತ ಇಸ್ರೋ ಮಾಹಿತಿಯನ್ನು ಕೊಟ್ಟಿದೆ. ದಕ್ಷಿಣ ಅಮೆರಿಕದ ಮಿಸಿಸಿಪಿಯಲ್ಲಿ ಚಂಡಮಾರುತ ಹಾಗೆಯೇ ಬಿರುಗಾಳಿಯಿಂದಾಗಿ 23 ಜನ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ. ಘಟನೆಯಲ್ಲಿ 4 ನಾಪತ್ತೆಯಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನ ಆರೋಪಿಗಳನ್ನು ಮಾದನಾಯಕನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದಕ್ಕೆ ಮಹಿಳೆಯ ಮೇಲೆ ಇವರು ಹಲ್ಲೆ ನಡೆಸಿ ಆಕೆಯ ಮನೆಯ ಕಾಂಪೌಂಡ್ ಧ್ವಂಸಗೊಳಿಸಿದರು. ಮನೆ ಕಾಮಗಾರಿ ನಡೀತಾ ಇದ್ದ ವೇಳೆ ತಡೆಗೋಡೆ ಕುಸಿದು ಬಿದ್ದು 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಈ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಗಾಂಧಿನಗರ ಎಂಬಲ್ಲಿ ನಡೆದಿದೆ. 45 ವರ್ಷದ ಸೋಮಶೇಖರ್, 40 ವರ್ಷದ ಶಾಂತ, ಇನ್ನೋರ್ವ ಕಾರ್ಮಿಕ ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಸುಳ್ಯ ಶಾಸಕ ಸಚಿವ ಎಸ್ ಅಂಗಾರ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಮೂಡ್ನಾಕೂಡು ಗ್ರಾಮದಲ್ಲಿ ಪಾಳು ಬಾವಿಯಲ್ಲಿ ವಿವಾಹಿತೆ ಶವ ಪತ್ತೆಯಾಗಿದೆ. ಪತಿಯೇ ಕೊಲೆ ಮಾಡಿ ಬಾವಿಗೆ ಹಾಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಶಾಲಿನಿ ಮೃತಪಟ್ಟಿರುವಂತಹ ದುರ್ದೈವಿ. ಕಳೆದ ವರ್ಷ ಮಹೇಶ್ ಎಂಬಾತನೊಂದಿಗೆ ಮದುವೆಯಾಗಿದ್ದು ವರದಕ್ಷಿಣೆ ಕಿರುಕುಳ ನೀಡಿ ಕೊಲೆ ಮಾಡಿ ಬಾವಿಗೆ ಹಾಕಿರುವಂತಹ ಆರೋಪ ಕೇಳಿಬಂದಿದೆ. ಆರೋಪಿ ಮಹೇಶ್ ಬಂಧನ ಆಗಿದ್ದಾರೆ. ಬೆಂಗಳೂರು ಹಬ್ಬದ ಹಿನ್ನೆಲೆಯಲ್ಲಿ ರಾಜಧಾನಿಯ ಎಲ್ಲಾ ಪ್ರಮುಖ ಕಟ್ಟಡಗಳು ದೀಪಾಲಂಕಾರದಿಂದ ಝಗಮಗಿಸ್ತಾ ಇದೆ. ವಿಧಾನಸೌಧ ಕೂಡ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಇನ್ನು ಇವತ್ತು ಸಮಾರೋಪ ಸಮಾರಂಭದಲ್ಲಿ ಅಮಿತ್ ಶಾ ಪಾಲ್ಗೊಳ್ತಾ ಇದ್ದಾರೆ. ಹಲವು ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ.